ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಫ್ಲೇವರ್ಸ್ ಆಫ್ ಮನೆ. ಇವತ್ತು ಕಿಚನ್ನಲ್ಲಿ ನಾನು ಪ್ರಿಪೇರ್ ಮಾಡ್ತಾ ಇರೋದು ಟೊಮೊಟೊ ಬಾತ್ ವಿತ್ ಸೋಯಾ ಚಂಕ್ಸ್. ಟೊಮೊಟೊ ಬಾತ್ ಅಂದರೆ ನಮಗೆಲ್ಲ ಆಲ್ ಟೈಮ್ ಫೇವ್ರೆಟ್. ಈಗ ಅದಕ್ಕೆ ಸೋಯಾ ಚಂಕ್ಸ್ ಆ್ಯಡ್ ಮಾಡಿದ್ರೆ ಟೇಸ್ಟ್ ಜೊತೆಗೆ ಪ್ರೋಟೀನ್ ವ್ಯಾಲ್ಯೂ ಕೂಡ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಫಸ್ಟ್ ಸೋಯಾ ಚಂಕ್ಸ್ನ ಹಾಟ್ ವಾಟರ್ನಲ್ಲಿ ನೆನೆ ಹಾಕ್ಕೊಂಡು ಕುಕ್ಕರ್ನಲ್ಲಿ ಸ್ವಲ್ಪ ಎಣ್ಣೆ, ತುಪ್ಪ, ಪುದೀನ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಗ್ಗಿಸ್ಕೊಳ್ತಾ ಇದ್ದೀನಿ. ಇದೆಲ್ಲ ಹಸಿಯ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿ ಆಮೇಲೆ ಸ್ಲೈಸ್ ಆಗಿರೋ ಅಂಥ ಆನಿಯನ್ಸ್ ಆ್ಯಡ್ ಮಾಡ್ತಿದ್ದೀನಿ. ಆನಿಯನ್ಸಲ್ಲೂ ಅಷ್ಟೇ ರಾ ಸ್ಮೆಲ್ ಎಲ್ಲ ಹೋಗಬೇಕು. ಈಗ ನಾವು ಈ ಸೋಯಾ ಚಂಕ್ಸ್ನ ನೆನೆಸಿಟ್ಟಿರ್ತೀವಲ್ಲ ಅದನ್ನ ಸ್ಕ್ವೀಸ್ ಮಾಡಿ ಹಾಕ್ಕೋಬೇಕು. ಇವಾಗ ಆ ರೀತಿ ಮಾಡಿರೋದ್ರಿಂದ ಅದ್ರ ರಾ ಸ್ಮೆಲ್ ಏನಿರುತ್ತೆ ಅದೆಲ್ಲ ಹೋಗುತ್ತೆ ಮತ್ತು ಎಲ್ಲ ಮಸಾಲೆನ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಸ್ವಲ್ಪ ಇದನ್ನು ಹಾಗೆ ಒಗ್ಗರಣೆಲ್ಲ ಕೈ ಆಡಿಸಿ ಫ್ರೆಶ್ ಆಗಿರೋವಂಥ ತುಂಬ ಹಣ್ಣಾಗಿರೋವಂಥ ಟೊಮೊಟೊ ಯೂಸ್ ಮಾಡಿದ್ರೆ ತುಂಬ ರುಚಿಯಾಗಿ ಬರುತ್ತೆ ಟೊಮೊಟೊ ಬಾತ್. ಸೊ ಟೊಮೊಟೊ ಹಣ್ಣು ಅಷ್ಟೇ ನಾನು ತುಂಬ ಸಣ್ಣದಾಗಿ ಕಟ್ ಮಾಡ್ಕೊಂಡಿಲ್ಲ, ತುಂಬ ದಪ್ಪವಾಗಿ ಕಟ್ ಮಾಡ್ಕೊಂಡಿಲ್ಲ. ಒಂದು ನಾರ್ಮಲ್ ಮೀಡಿಯಮ್ ಸೈಜ್ನಲ್ಲೇ ಕಟ್ ಮಾಡಿ ಯೂಸ್ ಮಾಡ್ತಾ ಇರೋವಂಥದ್ದು. ಟೊಮೆಟೊ ಸಾಫ್ಟ್ ಆಗೋವರೆಗೂ ಒಗ್ಗರಣೆಲೆ ಹಾಗೆ ಬಿಡಬೇಕಾಗತ್ತೆ. ಈಗ ನಾವು ಎಲ್ಲ ರೀತಿ ಮಸಾಲೆಗಳನ್ನ ಕೂಡ ಆ್ಯಡ್ ಮಾಡ್ಕೊಳ್ಳೋಂಥ ಟೈಮ್. ಸೊ ಈಗ ಇದಕ್ಕೆ ನಾನು ಒಂದು ಸ್ವಲ್ಪ ಅರಿಶಿನ, ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಧನಿಯಾ ಪುಡಿ ಮತ್ತು ಸ್ವಲ್ಪ ಗರಂ ಮಸಾಲ ಇಷ್ಟನ್ನು ಹಾಕಿ ಹುರ್ಕೊಳ್ತಾ ಇದ್ದೀನಿ. ಈಗ ಈ ಮಸಾಲೆಗೆ ತೊಳೆದಿರೋಂಥ ಅಕ್ಕಿ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿದ್ರೆ ಅಕ್ಕಿ ಎಲ್ಲ ಚೆನ್ನಾಗಿ ಆ ಮಸಾಲೆಗೆ ಹೊಂದ್ಕೊಳ್ಳುತ್ತೆ. ಅಕ್ಕಿನ ಈ ರೀತಿ ಮೊದಲೇ ಹಾಕಿ ಹುರ್ಕೊಳ್ಳೋದ್ರಿಂದ ನಾವು ಬಿಸಿನೀರನ್ನ ಯೂಸ್ ಮಾಡಬೇಕು. ಚೆನ್ನಾಗಿ ಕುದೀತಾ ಇರೋವಂಥ ನೀರನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು, ಹಚ್ಚಿರೋ ಅಂಥ ಫ್ರೆಶ್ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಕಸೂರಿ ಮೇಥಿನ ಹಾಕಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 1 or 2 ವಿಷಲ್ಸ್ ನಿಮ್ಮ ಟೇಸ್ಟ್ಗೆ ಅನುಸಾರಕ್ಕೆ ನೀವು ಹಾಕ್ಕೋಬೋದು. ಈ ಟೊಮೊಟೊ ಬಾತ್ ತುಂಬ ಫ್ಲೇವರ್ಫುಲ್ ಆಗಿರುತ್ತೆ ಆ್ಯಂಡ್ ಸೋಯಾ ಚಂಕ್ಸ್ ಹಾಕಿರೋದ್ರಿಂದ ಹೊಟ್ಟೆ ಫೀಲಿಂಗ್ ಆಗೂ ಇರುತ್ತೆ, ಪ್ರೋಟೀನ್ ರಿಚ್ ಆಗಿರುತ್ತೆ. ಸಿಂಪಲ್ ಇಂಗ್ರೀಡಿಯೆಂಟ್ಸಲ್ಲಿ ಹೆಲ್ದಿ ಟ್ವಿಸ್ಟ್ನ ನಾವು ಯಾವ ರೀತಿ ಕೊಡ್ಬೋದು ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ಜಸ್ಟ್ ಟ್ರೈ ಮಾಡಿ ನಿಮಗೆ ತಿಳಿಸೋ ಅಂಥ ಪ್ರಯತ್ನ ಮಾಡಿದ್ದೀನಿ. ಇದು ನಮ್ಮನೆ ಸ್ಟೈಲ್ ರೆಸಿಪಿ. ನೀವು ಟ್ರೈ ಮಾಡಿ ನಿಮ್ಮ ಒಪಿನಿಯನ್ನ ಕಮೆಂಟ್ಸ್ನಲ್ಲಿ ಹೇಳಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ಲೇವರ್ಸ್ ಆಫ್ ಮನೆಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ದ ಎಂಡ್.